ಮಕ್ಕಳಿಗೆ ಒಂದು ಬಟ್ಲು ಊಟ ಮಾಡಿಸ್ಬೇಕು ಅಂದರೂ ಹರಸಾಹಸ ಪಡಬೇಕು. ಎಷ್ಟೊಂದು ಸರಿ ನಾನು ಮದರ್ಸು 1 ಅವರ್ 1 ಟೈಮಿಗೆ ಸ್ಪೆಂಡ್ ಮಾಡೋದು, ಅಟ್ಲೀಸ್ಟ್ ದಿನಕ್ಕೆ ಒಂದು 3ರಿಂದ 4 ಅವರ್ ಮಗು ಸುತ್ತಾ ಇರೋದನ್ನು ನೋಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೀವು ಈ ಥರ ಮೀಲ್ ಟೈಮ್ ಫ್ರಸ್ಟ್ರೇಷನ್ ಮಾಡದೆ ಯಾವ ಥರ ಮಕ್ಕಳಿಗೆ ಫುಡ್ಸನ್ನು ಆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಬೇರೆ ಪೇರೆಂಟ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾನು ಡಾಕ್ಟರ್ ಶಾಲಿನಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಮತ್ತು ಪ್ಯಾರೆಂಟಿಂಗ್ ಎಕ್ಸ್ಪರ್ಟ್. ಚೈಲ್ಡ್ ಹೆಲ್ತ್ ಬಗ್ಗೆ ಸಾಕಷ್ಟು ಟಿಪ್ಸ್ಗಳನ್ನು ಕಲೀಲಿಕ್ಕೆ ಮತ್ತು ನನ್ನ ಫ್ರೀ ಪ್ಯಾರೆಂಟಿಂಗ್ ಮಾಸ್ಟರ್ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಈ ಒಂದು ವೆಬಿನಾರಲ್ಲಿ ಸಾಕಷ್ಟು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್, ಚೈಲ್ಡ್ ಸೈಕಾಲಜಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಮಕ್ಕಳ ಒಂದು ಹಿಂದೆ ಹೋಗಿ ಓಡಾಡಿಸಿದಾಗ ನೀವು ಒಂದು ವಿಷಯ ಅಂತೂ ನೋಟಿಸ್ ಮಾಡಿರ್ಬೋದು. ನೀವು ಎಷ್ಟು ಹಿಂದೆ ಹೋಗ್ತಿರೋ ಅಷ್ಟು ಮಕ್ಕಳು ಅದನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಮೀಲ್ ಟೈಮ್ ಇನ್ನಷ್ಟು ಪ್ರೊಲಾಂಗ್ ಆಗ್ತಾ ಹೋಗುತ್ತೆ. ನೀವು ಆ್ಯಸ್ ಅ ಮದರ್ ಆಗಿ ಫ್ರಸ್ಟ್ರೇಟೆಡ್ ಫೀಲ್ ಮಾಡ್ತೀರಾ. ಎಷ್ಟೊಂದು ಸರಿ OPDಯಲ್ಲೂ ಕೂಡ ನನ್ನ ಹತ್ರ ಬಂದುಬಿಟ್ಟು ಮದರ್ಸ್, ಮೇಡಮ್ ಸಾಕಾಗಿ ಹೋಗ್ಬಿಟ್ಟಿದೆ, ಯಾವುದಾದ್ರೂ ಒಂದು ಸಿರಪ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಯಾಕೆ ಈ ಥರ ಆಗುತ್ತೆ, ಎಕ್ಸಾಕ್ಟ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ಈ ಪಿಕ್ಕಿ ಈಟರ್ಸ್ ಏನಿರ್ತಾರೆ, ಸರಿಯಾಗಿ ಊಟ ಮಾಡಲ್ಲ, ಊಟ ರಿಜೆಕ್ಟ್ ಮಾಡೋದು, ಸ್ವಲ್ಪ ಸಿಂದ ತಕ್ಷಣ ಸ್ಟಾಪ್ ಮಾಡೋದು, ಇದು ಒಂದು ಕಾರಣ. ಚೈಲ್ಡ್ಹುಡ್ಡಿಂದ ನೀವೇನಾದರೂ ಫೋರ್ಸ್ ಫೀಡ್ ಮಾಡಿದರೆ ಮಕ್ಕಳನ್ನ ಮಲಗಿಸ್ಕೊಂಡು ಹೋಯ್ತಾರೆ, ಸರಿಯಲ್ಲ. ಆ ಥರ 6 ತಿಂಗಳಾದಮೇಲೆ ಅಟ್ಲೀಸ್ಟ್ 9 ತಿಂಗಳವರೆಗೂ, 1 ವರ್ಷದವರೆಗೂ ಕೆಲವೊಂದು ಸರಿ ಮಕ್ಕಳಿಗೆ ಇದನ್ನು ಮಾಡಿರ್ತೀರ. ಈ ಥರ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇರುವಂಥ ನಿಮ್ಗೇನಾದರೂ 6 ತಿಂಗಳು 7 ತಿಂಗಳು ಮಗು ಇತ್ತಂದರೆ ದಯವಿಟ್ಟು ಇದನ್ನು ಮಾಡಬೇಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫುಡ್ ಬಗ್ಗೆ ನೆಗೆಟಿವ್ ಅಸೋಸಿಯೇಷನ್ ಡೆವಲಪ್ ಆಗುತ್ತೆ. ಮಕ್ಕಳಿಗೆ ಫುಡ್ ಅಂದ್ರೇ ಒಂಥರ ಇರಿಟೇಷನ್, ಸ್ಟ್ರೆಸ್ಫುಲ್ ಅಂತ ಅನಿಸುತ್ತೆ. ನಮ್ಗೆ ಹೆಂಗೆ ಇವಾಗ ಉಪ್ಪಿಟ್ಟು ಅಂದರೆ ಕೆಲವೊಬ್ರಿಗೆ ಇಷ್ಟ ಇರಲ್ಲ. ಉಪ್ಪಿಟ್ಟು ಯಾರಾದರೂ ತಂದುಬಿಟ್ರೆ ಸಾಕು, ನಮ್ಗೆ ಆಲ್ರೆಡಿ ವಾಮಿಟಿಂಗ್ ಸೆನ್ಸೇಷನ್ ಡೆವಲಪ್ ಆಗಿರುತ್ತೆ. ಅಪ್ಪ ನಾನು ತಿನ್ನಲ್ಲ ಅಂತ ಅನಿಸ್ತಾ ಇರುತ್ತೆ. ಆದರೂ ಕೂಡ ನೀವು ತಿನ್ನಬೇಕು ಅಂತ ಯಾರಾದರೂ ಒಬ್ಬರು, ಇಲ್ಲ ನಾನು ತುಂಬ ಪ್ರೀತಿಯಿಂದ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ ತಿಂದರೂ ಕೂಡ ಹೊಟ್ಟೆಯಲ್ಲೆಲ್ಲ ಒಂದು 3 ಅವರ್ ಒಂಥರ ಇರಿಟೇಷನ್, ಫ್ರಸ್ಟ್ರೇಷನ್ ಫೀಲ್ ಆಗ್ತಾ ಇರುತ್ತೆ. ಯಾವಾಗ ಡೈಜೆಷನ್ ಆಗುತ್ತೋ ಅಂತ ನಮ್ಮ ಬಾಡಿ ವೆಯ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಕೆಲವೊಂದು ಸರಿ ಇಮಿಡಿಯೇಟಾಗಿ ವಾಮಿಟಿಂಗ್ ಕೂಡ ಆಗುತ್ತೆ. ದೊಡ್ಡವರಿಗೆ ಹೇಳ್ತಾ ಇದ್ದೀನಿ. ಅದೇ ಥರ ಮಕ್ಕಳಿಗೂ ಕೂಡ ಆಗುತ್ತೆ. ನೀವು ಫುಡ್ ಬಗ್ಗೆ ನೆಗೆಟಿವ್ ಅಸೋಸಿಯೇಷನ್ಸನ್ನು ಕ್ರಿಯೇಟ್ ಮಾಡಿದರೆ ಮಕ್ಕಳು ಫುಡ್ಡನ್ನು ತುಂಬ ಕಾಮನ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಅವರಿಗೆ ಬುದ್ಧಿ ಬರೋ ತನಕನೂ ಅವರು ಅದು ಫುಡ್ಸನ್ನು ತೊಗೊಳೋದಿಲ್ಲ. ಸೊ ಫಸ್ಟ್ ಮಿಸ್ಟೇಕ್, ಈ ಥರ ಫೋರ್ಸ್ ಫೀಡ್ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ನೀವು ಅನ್ಕೋತೀರಾ ಮಕ್ಕಳಿಗೆ ವೆಯ್ಟ್ ಕಡಿಮೆ ಆಗಿಬಿಡುತ್ತೇನೋ, ಅಥವಾ ಮಕ್ಕಳು ವೆಯ್ಟ್ ಲಾಸ್ ಆಗಿ ತುಂಬ ತೆಳ್ಳಗಾಗ್ಬಿಡ್ತಾರೇನೋ ಅಂತ. ಆ್ಯಕ್ಚುಲಿ ಒಂದು ಹೇಳ್ತೀನಿ, ಇವೊಂದು ಕೆಲವೊಂದು ಸರಿ ಮಕ್ಕಳು ಸಿಕ್ಕಾದಾಗ, ಜ್ವರ ಬಂದು ಅಡ್ಮಿಟ್ ಆದಾಗಲೂ ಕೂಡ 2 to 3 ಡೇಸ್ ಅವರು ಫುಡ್ಡನ್ನು ರಿಜೆಕ್ಟ್ ಮಾಡಿದಾಗಲೂ ಕೂಡ ವೆಯ್ಟ್ ಅಷ್ಟೊಂದೇನು ಡ್ರಾಪ್ ಆಗಲ್ಲ. ಸಣ್ಣ ಎಳೆ ಮಕ್ಕಳಲ್ಲಿ 1 ವರ್ಷದೊಳಗಡೆ ಮೇ ಬಿ 200-300 ಗ್ರಾಮ್ಸ್ ಸ್ವಲ್ಪ ವೇರಿಯೇಷನ್ಸ್ ಅನಿಸ್ಬೋದು. ಬಟ್ ದೊಡ್ಡ ಮಕ್ಕಳಲ್ಲಂತೂ ತುಂಬ ಎವಿಡೆಂಟ್ ಆಗೇನು ವೆಯ್ಟ್ ಲಾಸ್ ಅನಿಸಲ್ಲ. ಬಟ್ ತುಂಬ ಸುಸ್ತಾಗಿರೋದ್ರಿಂದ ಅಥವಾ ಡಿಹೈಡ್ರೇಷನಿಂದ ಸ್ವಲ್ಪ ಅವರ ಕೆನ್ನೆಗಳು ಒಳಗೋದಂಗೆ ಸ್ವಲ್ಪ ಸಣಕ್ಲ ಥರ ಕಾಣಿಸ್ತಾರೆ. ಹಾಗಂತ ಅವರು ವೆಯ್ಟ್ ಲಾಸ್ ಆಗಿದ್ದಾರೆ ಅಂತ ಅಲ್ಲ. ಇದನ್ನು ಯಾಕೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟೊಂದು ಜನ 3 ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ, ತೆಳ್ಳಗೆ ಕಾಣಿಸ್ತಾ ಇದ್ದಾನೆ ಅಂತ ಆಲ್ರೆಡಿ ಫೀಲ್ ಮಾಡೋಕ್ಕೆ ಶುರು ಮಾಡಿರ್ತೀರ. ನೀವು ಫೀಲ್ ಮಾಡಿಲ್ಲ ಅಂದ್ರೂ ಮನೇಲಿರೋರು, ನೋಡು ಸರಿಯಾಗಿ ಊಟ ಮಾಡಿಸಿಲ್ಲ ಅಲ್ಲ ನೀನು, ಅದಕ್ಕೆ ಇವ್ನು ಹಿಂಗೆ ತೆಳ್ಳು ಕಾಣಿಸ್ತಿದ್ದಾನೆ ನೋಡು, 2 ದಿನ ಆಯಿತು ಪಾಪ ಮಗು ಏನು ಊಟ ಮಾಡಿಲ್ಲ ಅಂತ ಇನ್ನಷ್ಟು ನಿಮಗೆ ಫ್ರಸ್ಟ್ರೇಷನನ್ನು ಆ್ಯಡ್ ಮಾಡ್ತಾರೆ. ಬಟ್ ಆ ಥರ ಏನೂ ಕೂಡ ಆಗೋದಿಲ್ಲ. ಸೊ ನನ್ನ ಪಾಯಿಂಟ್ ಏನಪ್ಪ ಅಂದರೆ, ಮಕ್ಕಳ ಅಪಟೈಟನ್ನು, ಮಕ್ಕಳ ಫುಡ್ ಚಾಯ್ಸಸನ್ನು ರೆಸ್ಪೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾನು ಆ್ಯಸ್ ಅ ಪೀಡಿಯಾಟ್ರಿಷನ್ ಆಗಿ ಸಾವಿರಾರು ಮಕ್ಕಳನ್ನು ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ರೆಸ್ಪಾನ್ಸಿವ್ ಫೀಡಿಂಗನ್ನು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಇನಿಷಿಯಲ್ ಫೇಸಸಲ್ಲಿ ನಿಮಗೆ ಡಿಫಿಕಲ್ಟ್ ಅನಿಸಿದ್ರು ಕೂಡ ಆಫ್ಟರ್ 2.5-3 ಇಯರ್ಸ್ ಆದಮೇಲೆ ಮಕ್ಕಳು ಸೆಲ್ಫ್ ಫೀಡ್ ಅಥವಾ ತನ್ನಿಗೆ ತಾನೇ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಪೇಷನ್ಸ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಓನ್ ಮಗನ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾನು ಯಾವತ್ತೂ ಫೋರ್ಸ್ ಫೀಡ್ ಮಾಡಲಿಲ್ಲ. ಬಟ್ ನಿಮ್ಮ ಥರನೇ ನಾನು ಕೂಡ ಆನ್ ಆ್ಯಂಡ್ ಆಫ್ ಫುಡ್ ರಿಜೆಕ್ಷನ್ ಮಾಡೋದು, ತುಂಬ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದ್ದೀನಿ. ಬಟ್ ನನಗೆ ಗೊತ್ತಿತ್ತು ನಾನು ಇವಾಗ ಫೋರ್ಸ್ ಫೀಡ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಅಂತ. ಈಗ ಅವನು 2 ಇಯರ್ಸ್ ಕ್ರಾಸ್ ಆದಮೇಲೆ ಎಷ್ಟೊಂದು ಫುಡ್ಗಳನ್ನು ತನ್ನಿಗೆ ತಾನೇ ತಿಂತಾನೆ. ಆ್ಯಂಡ್ ಚಪಾತಿ, ದೋಸೆ ಈ ಥರದ್ದೆಲ್ಲ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ತಾನೆ. ಬಟ್ 100% ಎಲ್ಲ ಕಂಪ್ಲೀಟಾಗಿ ತಿಂತಾನೆ ಅಂತ ಏನಿಲ್ಲ. ಬಟ್ ಆದಷ್ಟು ಇಂಪ್ರೂವ್ಮೆಂಟನ್ನು ನಾನು ನೋಡಿದ್ದೀನಿ. ಬಟ್ ನೀವು ಫೋರ್ಸ್ ಫೀಡನ್ನು ಅರ್ಲಿ ಏಜಸ್ಸಿಂದಾನೇ ಮಾಡಿದರೆ ಮಕ್ಕಳು ಅದು ತಿನ್ನೋದಷ್ಟೂ ಕೂಡ ತಿನ್ನೋದಿಲ್ಲ. ಎರಡನೇದು, ನೀವೊಂದು ಬಟ್ಲಿಟ್ಕೊಂಡು ಯಾವಾಗ ತಿಂತಾನೋ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಮಕ್ಕಳು ಕೂಡ ನಿಮ್ಮ ಅಟೆನ್ಷನ್ ಸಿಗ್ತಾ ಇದೆ ಅಂತ ಇನ್ನಷ್ಟು ಡಿಲೇ ಮಾಡ್ತಾನೆ ಹೋಗ್ತಾರೆ.
ಆ ಟೈಮಲ್ಲಿ ಆ ಒಂದು ಫೀಡಿಂಗ್ ಟೈಮ್ ಏನಿದೆ ಅದನ್ನು ಸ್ವಲ್ಪ ಫನ್ ಆಗಿಡಿ. ನೀವು ಕೂಡ ಒಳಗಿಂದ ಫ್ರಸ್ಟ್ರೇಟೆಡ್ ಫೀಲ್ ಮಾಡಬೇಡಿ. ಒಂಚೂರು ಊಟ ಮಾಡಿಸ್ಬಿಟ್ರೆ ಸಾಕಪ್ಪ, ನನ್ನ ಕೆಲಸ ನೋಡ್ಕೊತೀನಿ, ನನಗೆ ಕೆಲಸ ಮುಗೀತು ಅಂತೇಳಿ ಆ ಫ್ರಸ್ಟ್ರೇಷನಿಂದ ನಿಮ್ಮ ಮಗು ಮುಂದೆ ಕೂತ್ಕೊಂಡ್ರಿ ಅಂದರೆ ಅದು ಡೆಫಿನೆಟ್ಲಿ ಮೀಲ್ ಟೈಮ್ ತುಂಬ ಸ್ಟ್ರಗಲ್ ಆಗಿರುತ್ತೆ. ಮಕ್ಕಳು ಎಸ್ಪೆಷಲಿ ಸಣ್ಣವ್ರು ಇದ್ದಾಗಲೂ ಕೂಡ, ಅವ್ರಿಗೆ ಮಾತು ಬರದೇ ಇದ್ದಾಗಲೂ ಕೂಡ ನಾವು ಏನು ಫೀಲ್ ಮಾಡ್ತೀವಿ ಅಂತ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ನೀವು ಇರಿಟೇಟೆಡ್ ಆಗಿದ್ದು, ನೀವು ಫ್ರಸ್ಟ್ರೇಟೆಡ್ ಆಗಿದ್ದರೆ ಮಕ್ಕಳು ಇನ್ನಷ್ಟು ಫುಡ್ಡನ್ನು ರಿಜೆಕ್ಟ್ ಮಾಡ್ತಾರೆ. ಇವನ್ ಪ್ರಿಪ್ರೇಷನ್ ಮಾಡೋ ಟೈಮಲ್ಲೂ ಕೂಡ ನೀವು ಸಮಾಧಾನವಾಗಿ, ಕಾಮಾಗಿ, ಪೀಸ್ಫುಲ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಆ ವೈಬ್ರೇಷನ್ಸ್ ಏನಿದೆ ಅದು ಮಗುಗೆ ಡೈರೆಕ್ಟಾಗಿ ಟಚ್ ಆಗುತ್ತೆ. ಈಗ ನೀವು ತೊಗೊಂಡು ಬರ್ತೀರಾ, ಬಟ್ಲಲ್ಲಿ ಆಫರ್ ಮಾಡಿರ್ತೀರಾ, ಮಗುಗೆ ಸ್ವಲ್ಪ ಇನ್ನೊಂದು ಬಟ್ಲು ಕೊಟ್ಬಿಟ್ಟು ಅದರ ಸ್ವಲ್ಪ ಹಾಕಿ ತಿನ್ಲಿಕ್ಕೆ ಬಿಡಿ. ಚೆಲ್ಲಿದ್ರು ಚೆಲ್ಲಿ, ಏನಾದರೂ ಮಾಡಲಿ. ಪ್ಲಸ್ ನೀವು ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಮಗು ತಿಂತಾ ಓಕೆ, 4 ಸ್ಪೂನ್ ತಿಂತು, 10 ಸ್ಪೂನ್ ತಿಂತು, ಇಟ್ಸ್ ಓಕೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಆ್ಯಂಡ್ ತುಂಬ ಪ್ರೊಲಾಂಗ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಒಂದು 1 ಅವರ್ ಬಿಟ್ಟು, 1.5 ಅವರ್ ಬಿಟ್ಟು ಮತ್ತೆ ಆಫರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ತುಂಬಾ ಡೌಟ್ ಆಗ್ತಿದ್ರೆ ಒಂದ್ಸರಿ ಪೀಡಿಯಾಟ್ರಿಷನ್ನ ವಿಸಿಟ್ ಮಾಡಿ, ನಿಮ್ಮ ಮಕ್ಕಳ ವೆಯ್ಟ್, ಹೈಟ್ ಎಲ್ಲನೂ ಕೂಡ ಅಪ್ರೋಪ್ರಿಯೇಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ. ತುಂಬ ಸರಿ ಈ ಪಿಕ್ಕಿ ಹೀಟರ್ಸಿಗೆ ಎಷ್ಟು ಬೇಕೋ ಅಷ್ಟು ತಿಂದೇ ಇರೋದಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ಒಂದು, ನಾನು ಆಲ್ರೆಡಿ ಹೇಳ್ದಂಗೆ, ನೀವು ಅರ್ಲಿ ಏಜಸ್ಸಲ್ಲಿ ತುಂಬ ಫೋರ್ಸ್ ಫೀಡ್ ಮಾಡಿದ್ರು ಕೂಡ ಮಕ್ಕಳು ತಿನ್ನಲ್ಲ. ಎರಡನೇದು, ಫ್ರೀಕ್ವೆಂಟಾಗಿ ಏನಾದರೂ ಒಂದು ಕೊಡ್ತಾನೆ ಇರೋದು, ಅರ್ಧ ಗಂಟೆಗೆ ಒಂದ್ಸರಿ, 1 ಗಂಟೆಗೆ ಒಂದ್ಸರಿ ಕೊಟ್ಟರೆ ಅಂದರೆ ಮಕ್ಕಳಿಗೆ ಸಾಕಷ್ಟು ಹಸಿವಾಗಲಿಕ್ಕೆ ನಾವು ಟೈಮೇ ಕೊಟ್ಟಿರಲ್ಲ. ಆ ಟೈಮಲ್ಲೂ ಕೂಡ ಮಕ್ಕಳು ಫುಡ್ಡನ್ನು ರಿಜೆಕ್ಟ್ ಮಾಡ್ತಾರೆ. ಇನ್ನೊಂದು, ಇನ್ನೂ ಕೂಡ ತುಂಬ ಜನ ಮದರ್ಸು ಆಫ್ಟರ್ 1 ಇಯರ್ ಆದಮೇಲೆ ಜಂತುಹುಳದ ಸಿರಪ್ಪೇ ಹಾಕಲ್ಲ. ಇದರಿಂದನೂ ಕೂಡ ಮಕ್ಕಳ ಅಪಟೈಟ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ಲಸ್ 3ನೇ ಕಾರಣ ಬಂದು ಐರನ್ ಡಿಫಿಷಿಯನ್ಸಿ. ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆ ಉಂಟಾದರೂ ಕೂಡ ಮಕ್ಕಳು ಹಸಿವು ಅಷ್ಟು ಚೆನ್ನಾಗಿ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮಕ್ಕಳೇನಾದರೂ ನೀವು ಎಷ್ಟೇ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ನಾನು ಹೇಳ್ದಂಗೆ ರೆಸ್ಪಾನ್ಸಿವ್ ಫೀಡ್ ಫಾಲೋ ಮಾಡ್ತಾ ಇದ್ದೀರಾ, ಮತ್ತು ಜಾಸ್ತಿ ಫೋರ್ಸ್ ಫೀಡ್ ಕೂಡ ಮಾಡಿಲ್ಲ, ಆದರೂ ಕೂಡ ಮಕ್ಕಳು ಫುಡ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಒಂದ್ಸರಿ ನಿಮ್ಮ ಪೀಡಿಯಾಟ್ರಿಷನನ್ನು ಕನ್ಸಲ್ಟ್ ಮಾಡಿ. ಏನಾದರೂ ಈ ಥರ ಡಿಫಿಷಿಯನ್ಸೀಸ್ ಇದ್ದರೆ ಆ ಥರ ಮೆಡಿಸಿನ್ಸ್ ಅಥವಾ ನ್ಯೂಟ್ರಿಯೆಂಟ್ ಸಿರಪ್ಪನ್ನು ನಾವು ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಅಪಟೈಟ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಫೈನಲಿ ನಾನು ಇನ್ನೊಂದು ಸರಿ ಹೇಳ್ತೀನಿ, ಪೇಷನ್ಸ್ ಇಸ್ ದ ಕೀ. ಮೋಸ್ಟ್ ಆಫ್ ದ ಟೈಮಲ್ಲಿ ಮಕ್ಕಳು ಪೇರೆಂಟ್ಸ್, ತಾಯಿ ಅಂದರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಮೇಡಮ್, 1 ವರ್ಷದಲ್ಲಿ 9 kg 200 ಗ್ರಾಮ್ ಇದ್ದ, ಈಗ 1 ವರ್ಷ 3 ತಿಂಗಳಾಯಿತು, ಸೇಮ್ 9 kg 300 ಗ್ರಾಮೇ ಇದ್ದಾನೆ. ಒಂದು ಸೀಕ್ರೆಟ್ ಹೇಳ, ಮಕ್ಕಳ ವೆಯ್ಟ್ ಏನಿರುತ್ತೆ ಅದು 5 ತಿಂಗಳಿಗೆ ಡಬಲ್ ಆಗುತ್ತೆ, 1 ವರ್ಷಕ್ಕೆ 3 ಟೈಮ್ಸ್ ಆಗುತ್ತೆ. 1 ವರ್ಷಕ್ಕೆ ಮಕ್ಕಳು ಬಂದಾಗ 8, 9, 10 ಇದು ಯಾವುದೇ ವೆಯ್ಟ್ ಇದ್ರೂ ಕೂಡ ಓಕೆನೆ. ಅದೇ 1 ವರ್ಷ 1 ವರ್ಷ ಗ್ಯಾಪಲ್ಲಿ ಮಕ್ಕಳು 2 ವರ್ಷಕ್ಕೆ ಬಂದಾಗ ಮ್ಯಾಕ್ಸಿಮಮ್ 10, 11, 12, 13 ಈ 3 ವೆಯ್ಟಲ್ಲಿ ಇರ್ತಾರೆ. ಅಂದರೆ ಎಂಟೈರ್ ಇಯರಲ್ಲಿ 2 to 3 kg ಮಾತ್ರ ವೆಯ್ಟ್ ಗೇನ್ ಆಗಿರ್ತಾರೆ. ಆಯಿತಾ? ಸೊ ಅದು ಅಬ್ನಾರ್ಮಲ್ ಅಲ್ಲ, ಅದು ಹಾಗೇನೆ. ನೆಕ್ಸ್ಟ್ ಅವರು 1 ಇಯರಿಗೆ 2 to 3 kgs ಮಾತ್ರ ಗೇನ್ ಆಗ್ತಾರೆ. ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ಮಗ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಏನು ತಿಂತಾ ಇಲ್ಲ ಅಂತ ವರಿ ಮಾಡ್ಕೊಳ್ಳಲ್ಲ. ಸೊ ಇನ್ನಷ್ಟು ಈ ನ್ಯೂಟ್ರಿಷನ್ಗೆ ರಿಲೇಟೆಡ್ ಆಗಿ ನನ್ನ ಕಿಡ್ ನ್ಯೂಟ್ರಿಷನ್ ಕೋರ್ಸ್ ಇದೆ. ಅದನ್ನು ಜಾಯ್ನ್ ಆಗಲಿಕ್ಕೆ 9481477511ಗೆ ಕಿಡ್ ನ್ಯೂಟ್ರಿಷನ್ ಕೋರ್ಸ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ. ಜಸ್ಟ್ ಅಟ್ 199 ನೀವು ಸಾಕಷ್ಟು ಕಿಡ್ ನ್ಯೂಟ್ರಿಷನ್ ಬಗ್ಗೆ ವಿಷಯಗಳನ್ನು ಕಲಿತೀರಾ. ಸೊ ಡೋಂಟ್ ವರಿ ಆ್ಯಂಡ್ ಹ್ಯಾವ್ ಪೇಷನ್ಸ್ ಆ್ಯಂಡ್ ಬಿ ಕಾಮ್ ಆ್ಯಂಡ್ ಕಾನ್ಫಿಡೆಂಟ್. ಡೆಫಿನೆಟ್ಲಿ ಮಕ್ಕಳು ತಿಂದೇ ತಿಂತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಪೇರೆಂಟಿಂಗ್.